ಎಲ್ಲರಿಗೂ ನಮಸ್ಕಾರ. ಅನಂತ ವಿಶ್ವ ಆಚಾರ್ಯ ಚಾನೆಲ್ಗೆ ಸ್ವಾಗತ. ಬನ್ನಿ, ನಮ್ಮ ಜೊತೆ ಇವತ್ತು ಗುರುಗಳಿದ್ದಾರೆ. ಅವ್ರನ್ನ ಮೊದಲು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಎಸ್ ಮೇಡಮ್. ಗುರುಗಳೇ, ಮೊದಲನೇದಾಗಿ ಶ್ರೀಮಂತರು ಅಂದರೆ ಯಾರು? ಓಕೆ, ವೆಲ್, ಇದಕ್ಕೂ ಮುಂಚೆ ನಾನು ತುಂಬ ಸಲ ಹೇಳಿದ್ದೇನೆ, ನಮ್ಮಲ್ಲಿ ಯಾರೂ ಬಡವರೇ ಇಲ್ಲ ಮೇಡಮ್. ಇನ್ಫ್ಯಾಕ್ಟ್ ನಾವು ಬಡವರು ಅಂದುಕೊಂಡ್ರೆ ಮಾತ್ರ ನಾವು ಬಡವರು ಅಂದ್ಕೊಳ್ಳೋಕ್ಕೆ ಸಾಧ್ಯ. ಬಟ್ ಅದರ್ವೈಸ್ ಐ ಥಿಂಕ್ ಗಾಡ್ ಆರ್ ಯೂನಿವರ್ಸ್ ನೆವರ್ ಕ್ರಿಯೇಟೆಡ್ ಎನಿಬಡಿ ಪುವರ್. ಸೊ ಜಸ್ಟ್ ದ್ಯಾಟ್ ಇನ್ ಅವರ್ ಮೈಂಡ್, ನಮ್ಮ ಮನಸ್ಸಿನಲ್ಲಿ ನಾವು ಬಡವರು ಅಂದ್ಕೊಂಡಿದ್ದೇವೆ. ಸೊ ಹಾಗಾಗಿ ಬಡವರಾಗಿ ಉಳ್ಕೊಂಡ್ಬಿಟ್ಟಿದ್ದೇವೆ ಅಂತ ನನಗನ್ನಿಸುತ್ತೆ. ಯಾರಿಗೆಲ್ಲ ಎರಡು ಕಾಲು, ಎರಡು ಕೈ, ಕಣ್ಣು, ಮೂಗು, ದೇಹ, ಮನಸ್ಸು ಎಲ್ಲವೂ ಸರಿಯಾಗಿದೆಯೋ ಅವರೆಲ್ಲರೂ ನನ್ನ ಪ್ರಕಾರ ಶ್ರೀಮಂತರೇ. ಸೊ ಅದಕ್ಕೆ ನಾನು ತುಂಬ ಸಲ ಹೇಳ್ತಾನೆ ಇರ್ತೇನೆ, ಯೋಗ್ಯತೆ ಮತ್ತು ಅರ್ಹತೆ ಎರಡೂ ಇದ್ದು ನಾವು ಒಂದು ವೇಳೆ ಶ್ರೀಮಂತರಾಗದೇ ಹೋದರೆ, ಬಡವರಾಗಿಯೇ ಉಳ್ಕೊಂಡ್ಬಿಟ್ರೆ ಐ ಥಿಂಕ್ ನಾವು ನರಕಕ್ಕೆ ಹೋಗುವುದು, ಸ್ವರ್ಗಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂಥೇಳಿ. ಒಂದು ವೇಳೆ ಯಾರಿಗಾದರೂ ಕೈಯೋ ಕಾಲೋ ಅಥವಾ ಅಂಗವೈಫಲ್ಯಗಳಾಗಿದ್ದರೆ ಅಂಥವ್ರನ್ನ ಬಡವರು ಅಂತಂದ್ರೂ ಪರವಾಗಿಲ್ಲ ಅನಿಸುತ್ತೆ. ಐ ಥಿಂಕ್ ಸಚ್ ಪೀಪಲ್ ನೀಡ್ ಅವರ್ ಸಪೋರ್ಟ್. ಬಟ್ ಅದರ್ವೈಸ್ ಐ ಥಿಂಕ್ ಆಲ್ ಆಫ್ ಅಸ್ ಆರ್ ವೆರಿ ವೆರಿ ರಿಚ್. ಬಟ್ ಜನರಲಿ ಒಂದು 5 ಅಂಶಗಳಿದೆ ಮೇಡಮ್ ಇಂಥವರು ಶ್ರೀಮಂತರು ಅಂತ ಕರೆಸ್ಕೊಳ್ಳೋದಕ್ಕೆ. ಜಸ್ಟ್ ಬಿಕಾಸ್ ನಮ್ಮ ಹತ್ರ ಕೈ ಕಾಲು ಎಲ್ಲ ಸರಿ ಇದೆ ಅನ್ನೋ ಕಾರಣಕ್ಕೆ ಆಗರ್ಭ ಶ್ರೀಮಂತರು ಅಂತ ಕರೆಸ್ಕೊಳ್ಳೋದಕ್ಕೆ ಸರಿ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಆದರೂ ಐ ವಿಲ್ ಶೇರ್ ದ್ಯಾಟ್ ವಿತ್ ಯು. 5 ಪಾಯಿಂಟ್ಸ್. ಮೊದಲನೇ ಅಂಶ ಬಂದು ಕಾಯಿಲೆ ಇಲ್ಲದೆ ಇರುವಂಥ ದೇಹ. ಸೊ ಆರೋಗ್ಯವಂತ ದೇಹ. ಸೊ ಯಾರಿಗೆ ಕಾಯಿಲೆ ಇರೋದಿಲ್ವೋ ಅವರು ನಿಜವಾಗ್ಲೂ ಶ್ರೀಮಂತರು. ದಿಸ್ ಅ ಫಸ್ಟ್ ಪಾಯಿಂಟ್. ಎರಡನೇ ಅಂಶ ಬಂದು ಚಿಂತೆ ಇಲ್ಲದೆ ಇರೋ ಮನಸ್ಸು. ಸೊ ಇದು ತುಂಬ ಇಂಪಾರ್ಟೆಂಟು. ಕೆಲವರು ನೋಡಲಿಕ್ಕೆ ತುಂಬ ಆರೋಗ್ಯವಾಗಿ ಕಾಣ್ತಾ ಇರ್ತಾರೆ, ಬಟ್ ತುಂಬ ಚಿಂತೆಗಳಿರುತ್ತೆ ಮನಸ್ಸಿನಲ್ಲಿ, ಮನಸ್ಸಿನ ಆಳದಲ್ಲಿ. ಸೊ ಹಾಗಾಗಿ ನಾವು ಚಿಂತೆ ಇರಬಾರ್ದು. ಸೊ ಅದು ಕೆಲವರಿಗೆ ಚಿಂತೆ ಇಂದಿನ ಜೀವನದ್ದಾಗ್ಬೋದು ಅಥವಾ ಮುಂದೆ ಹೇಗಿರುತ್ತೋ ಅನ್ನೋ ಒಂದು ಚಿಂತೆ ಇರುತ್ತೆ. ಐ ಥಿಂಕ್ ಇಟ್ಸ್ ನಾಟ್ ರಿಕ್ವೈರ್ಡ್. ಸೊ ಯೂನಿವರ್ಸ್ ಇಸ್ ದೇರ್ ಟು ಟೇಕ್ ಕೇರ್ ಆಫ್ ಆಲ್ ಆಫ್ ಅಸ್. ಸೊ ವಿ ಡೋಂಟ್ ವರಿ ಅಬೌಟ್ ಇಟ್. ಸೊ ವಿ ಹ್ಯಾವ್ ಟು ಲಿವ್ ಇನ್ ದ ಮೂಮೆಂಟ್, ಲಿವ್ ಇನ್ ದ ಪ್ರೆಸೆಂಟ್. ನೀವು 84 ಲಕ್ಷ ಜೀವರಾಶಿಗಳನ್ನು ನೋಡಿದರೆ ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್, ಸೊ ನಾವು ಮಾತ್ರ ಚಿಂತೆ ಪಡ್ತಿದ್ದೀವಿ. ಬಟ್ ಇನ್ನು ಉಳಿದ ಎಲ್ಲ ಜೀವಿಗಳು ನಮ್ಮ ಜೊತೆನೇ ಇದ್ದಾವೆ. ಅವುಗಳಿಗೆ ನಾಳೆ ಅನ್ನೋದೇ ಗೊತ್ತಿಲ್ಲ. ನಾಳೆ ಅನ್ನೋಂಥ ಚಿಂತೆನೇ ಅವಕ್ಕಿಲ್ಲ. ಯಾಕಂತಂದರೆ ನಾಳೆನ ನನ್ನ ಹುಟ್ಟಿಸಿದವನು ನೋಡ್ಕೊಳ್ತಾನೆ ಅನ್ನೋದಾದರೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಪ್ರೆಸೆಂಟ್ ಮೂಮೆಂಟಲ್ಲಿ ಎಂಜಾಯ್ ಮಾಡ್ತಿದ್ದಾವೆ. I think we need to take a clue out of all those 84 lakh creatures, and we have to live a better life, I feel. So this is the second point. ಮೂರನೇ ಒಂದು ಅಂಶ ಬಂದು ಸಾಲ ಇಲ್ಲದೆ ಇರೋ ಬದುಕು. ನಾಟ್ ಜಸ್ಟ್ ದ್ಯಾಟ್, ಸಾಲ ಇಲ್ಲದೆ ಇದ್ದರೆ ಮಾತ್ರ ಸಾಲೋದಿಲ್ಲ. ನಾವು ಸಂತೋಷವಾಗಿ ಬದುಕೋದಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣ, ಆಸ್ತಿ, ಐಶ್ವರ್ಯಗಳು ಇರುವಂಥದ್ದು ನಾವು ಶ್ರೀಮಂತಿಕೆ ಅನ್ಸ್ಕೊಳ್ಳೋದಕ್ಕೆ ಐ ಥಿಂಕ್ ದಟ್ಸ್ ಒನ್ ಆಫ್ ದ ಪಾಯಿಂಟ್. ಬಿಕಾಸ್ ನಾನು ತುಂಬ ಜನ ನೋಡಿದ್ದೇನೆ, ಸಾಲ ಇರೋದಿಲ್ಲ. ಹಾಗಂತೇಳಿ ಅವ್ರಿಗೇನೆಲ್ಲ ಅನುಭವಿಸ್ಬೇಕು ಅಂತ ಆಸೆ ಇರುತ್ತೋ ಅನುಭವಿಸೋದಕ್ಕೆ ಸೌಕರ್ಯಗಳು ಇರೋದಿಲ್ಲ. ಐ ಥಿಂಕ್ ವಿ ಕ್ಯಾನ್ ಕಾಲ್ ದೆಮ್ ಆಲ್ಸೋ ಎಸ್ ಪುವರ್. ಬಟ್ ಒನ್ ಆಫ್ ದ ಕ್ರೈಟೀರಿಯಾ, ಐ ಮೀನ್ ಟು ಬಿ ಕಾಲ್ಡ್ ಆಸ್ ರಿಚ್ ಈಸ್ ಟು ನಾಟ್ ಟು ಹ್ಯಾವ್ ಡೆಟ್. ಸಾಲ ಇರಲೇಬಾರದು. ಸೊ ದಿಸ್ ಈಸ್ ಅ ಥರ್ಡ್ ಪಾಯಿಂಟ್. ಐ ಥಿಂಕ್ ಕಲಿಯುಗದಲ್ಲಿ ನಾವು ಹುಡುಕಿದ್ರೂ ಸಿಗಲ್ಲ ಅಂದ್ಕೊಳ್ತೇನೆ. ಸಾಲ ಇಲ್ಲದೆ ಇರೋವಂಥ ವ್ಯಕ್ತಿಗಳು ತುಂಬ ಕಡಿಮೆ. ಐ ರಿಯಲಿ ಸೀರಿಯಸ್ಲಿ ವಿಶ್ ಆ್ಯಂಡ್ ಪ್ರೇ ದ್ಯಾಟ್ ನಾವೆಲ್ಲರೂ ಸಾಲ ಮುಕ್ತರಾಗಿರಬೇಕು. ಯಾರ ಹತ್ರನೂ ಒಂದೇ ₹1 ಸಾಲ ಇರಬಾರ್ದು. ಸೊ ಅದೊಂದು. ಎರಡನೇದು, ಆ ಪಾಯಿಂಟಲ್ಲೇ ಇನ್ನೊಂದೇನು ಹೇಳಿದೆ, ನಾನು ಎಲಾಬ್ರೇಟ್ ಮಾಡಿದೆ. ನಾವು ಜೀವನ ಮಾಡೋದಕ್ಕೆ, ಸಂತೋಷವಾಗಿ ಜೀವನ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು, ಎಷ್ಟು ಆಸ್ತಿ ಬೇಕು, ಎಷ್ಟು ಬಂಗಾರ ಬೇಕು, ಎಷ್ಟು ಐಶ್ವರ್ಯ ಬೇಕು, ಅದನ್ನೆಲ್ಲನೂ ಪಡ್ಕೊಳ್ಳೋ ಅಂಥ ಶಕ್ತಿ ನಮ್ಮ ಹತ್ರ ಇರಬೇಕು. ಸೊ ಹೆಚ್ಚಿರಬಾರ್ದು, ಗೊತ್ತಿರಲಿ. ನಮಗೆ ಸಾವಿರಾರು ಕೋಟಿ ಅವಶ್ಯಕತೆ ಇಲ್ಲ. ನಾವು ಜೀವನ ಮಾಡೋದಕ್ಕೆ ಸಂತೋಷವಾಗಿ ಎಷ್ಟು ಬೇಕೋ ಅಷ್ಟಿರಬೇಕು. ಕಡಿಮೆನೂ ಬೇಡ, ಹೆಚ್ಚು ಬೇಡ. ಸೊ ದಿಸ್ ಈಸ್
ಥರ್ಡ್ ಪಾಯಿಂಟ್. ನಾಲ್ಕನೇದು ಬಂದು ನಮ್ಮನ್ನು ಪ್ರೀತಿ ಮಾಡುವಂಥ ತಂದೆ ತಾಯಿ, ಮಡದಿ, ಮಕ್ಕಳು, ಒಳ್ಳೆ ಸ್ನೇಹಿತರು. ಸೊ ದಿಸ್ ಆಲ್ಸೋ ಈಸ್ ವೆರಿ ವೆರಿ ಕ್ರೂಷಿಯಲ್. ಸೊ ಆರೋಗ್ಯವಾಗಿರೋ ಬಾಡಿ ಎಷ್ಟು ಇಂಪಾರ್ಟೆಂಟೋ, ಚಿಂತೆ ಇಲ್ಲದೆ ಇರೋ ಮನಸ್ಸು ಎಷ್ಟು ಇಂಪಾರ್ಟೆಂಟೋ, ಹಾಗೆ ಸಾಲ ಇಲ್ಲದೆ ಇರೋ ಬದುಕು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ನಮ್ಮ ತಂದೆ ತಾಯಿ, ಮಡದಿ, ಮಕ್ಕಳು ಮತ್ತು ಸ್ನೇಹಿತರು. ಸೊ ನಾನು ತುಂಬ ಜನ ನೋಡಿದ್ದೇನೆ, ದೇ ಹ್ಯಾವ್ ಎವ್ರಿಥಿಂಗ್ ಬಟ್ ಅನ್ಫಾರ್ಚುನೇಟ್ಲಿ ದೇ ಡೋಂಟ್ ಹ್ಯಾವ್ ಗುಡ್ ಫ್ಯಾಮಿಲಿ ಸಪೋರ್ಟ್ ಆರ್ ಗುಡ್ ಫ್ರೆಂಡ್ಸ್. ಸೊ ಹಾಗಿದ್ದಾಗಲೂ ಒಂದು ಸ್ವಲ್ಪ ಮೊನಾಟನಸ್ ಅನಿಸ್ಬಿಡುತ್ತೆ ಜೀವನ. ಸೊ ಐ ಥಿಂಕ್ ವಿ ಶುಡ್ ಹ್ಯಾವ್ ಅ ಗುಡ್ ಬ್ಯಾಲೆನ್ಸ್ ಆಫ್ ಆಲ್ ದ್ಯಾಟ್. ಐದನೇದು ಬಂದು ವೆರಿ ಇಂಪಾರ್ಟೆಂಟ್ ಮೇಡಮ್, ಭ್ರಷ್ಟ ಮುಕ್ತ ಸಮಾಜ. ಇದು ತುಂಬ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಎಂಡ್ ಆಫ್ ದ ಡೇ ನಾವೊಂದು ಸಮಾಜದ ಮಿತಿಗಳಲ್ಲಿ ಬದುಕಬೇಕಾಗುತ್ತೆ. ಸೊ ಹಾಗಾಗಿ ದಟ್ಸ್ ಆಲ್ಸೋ ವೆರಿ ವೆರಿ ಕ್ರೂಷಿಯಲ್. ಈ 5 ಅಂಶಗಳು ನಮ್ಮ ಹತ್ರ ಇದ್ದರೆ ನಾವು ಐ ಥಿಂಕ್ ನಾವೆಲ್ಲರೂ ಆಗರ್ಭ ಶ್ರೀಮಂತರೇ ಅಂತ ನನ್ನ ಪ್ರಕಾರ. ಸೊ ಬೇಗ ಎಲ್ಲರೂ ಆಗರ್ಭ ಶ್ರೀಮಂತರಾಗೋಣ, ನಮ್ಮ ದೇಶವನ್ನು ಭ್ರಷ್ಟ ಮುಕ್ತ ಸಮಾಜವನ್ನಾಗಿ ಮಾಡೋಣ, ಎಲ್ಲರೂ ಆನಂದವಾಗಿ ಜೀವಿಸೋಣ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಮೇಡಮ್. ಖಂಡಿತವಾಗ್ಲೂ ಗುರುಗಳೇ, ಯಾಕಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಆಲೋಚನೆ ಇರುತ್ತೆ, ಬಟ್ ನೀವು ಎಷ್ಟು ಸರಳವಾಗಿ ಅದನ್ನು ತಿಳಿಸ್ಕೊಟ್ರಿ. ಸಾಕಷ್ಟು ಜನಕ್ಕೆ ಇದರಿಂದ ಒಂದು ಒಳ್ಳೆ ಕ್ಲಾರಿಟಿ ಸಿಕ್ಕಿರುತ್ತೆ. ಎರಡನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವು ಹೇಳೋದನ್ನು ನಾನು ಕೇಳಿದ್ದೀನಿ, ಯಾರನ್ನು ನಂಬಬೇಡಿ ಅಂತ. ಯಾರನ್ನು ನಂಬಬೇಡಿ ಅಂತ ಅಂದಾಗ ಈಗ ಗಂಡ ಹೆಂಡತಿನ ನಂಬಾರ್ದಾ, ಅಥವಾ ತಂದೆ ತಾಯಿ ಮೇಲೆ ಮಕ್ಕಳು ಒಂದು ನಂಬಿಕೆಯನ್ನು ಇಟ್ಕೋಬಾರ್ದಾ, ಅಕ್ಕ ತಮ್ಮ ಅಣ್ಣ ತಂಗಿ ಮಧ್ಯೆ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಯಾಕೆ ನಂಬಬಾರ್ದು, ಅಥವಾ ಅದು ಯಾವ ರೀತಿ ಅರ್ಥ ಸೂಚಿಸತ್ತದು ಅಂತ? ವೆಲ್, ನನ್ನ ಹತ್ರ ಒಂದು ಬ್ಯೂಟಿಫುಲ್ ಸರ್ವಜ್ಞನ ವಚನ ಇದೆ. ಸೊ ಅದು ಹೇಳಿದ ಮೇಲೆ ಐ ಥಿಂಕ್ ಐ ವಿಲ್ ಟ್ರೈ ಎಕ್ಸ್ಪ್ಲೈನಿಂಗ್ ದಿಸ್ ಟು ಯು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಂತಿರಲು ಪರರ ನೀ ಮುಂದೆ ನಂಬಲು ಬೇಡ, ಎಂತಿರಲು ಪರರ ನೀ ಮುಂದೆ ನಂಬಲು ಬೇಡ. ಕುಂತಿ ಹೆಮ್ಮಗನ ಕೊಲಿಸಿದಳು, ಕುಂತಿ ಹೆಮ್ಮಗನ ಕೊಲಿಸಿದಳು, ಮಾನವರನೆಂತು ನಂಬುವುದು ಸರ್ವಜ್ಞ. ಸೊ ಇಲ್ಲಿ ಸರ್ವಜ್ಞ ಹೇಳ್ತಿದ್ದಾರೆ ನೋಡಿ, ದ್ವಾಪರ ಯುಗಕ್ಕೆ ಕನೆಕ್ಷನ್ ಕೊಡ್ತಾರೆ. ಯಾಕೆ ನಂಬಾರ್ದು? ಸರ್ವಜ್ಞ ಇದ್ದಿದ್ದು ಕಲಿಯುಗದಲ್ಲಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕುಂತಿ ತನ್ನ ದೊಡ್ಡ ಮಗನ್ನ ತಾನೇ ತಾಯಿಯಾಗಿ ಮಗನ ಕೊಲಿಸ್ತಾಳೆ. ಯಾರು ದೊಡ್ಡ ಮಗ? ಕರ್ಣ ಅಲ್ವಾ? ಯೋಚನೆ ಮಾಡಿ, ಒಂದು ತಾಯಿನೇ ಮಗುವನ್ನು ಕೊಲಿಸೋ ಮಟ್ಟಕ್ಕೆ ಯೋಚನೆ ಮಾಡೋದಾದರೆ ಇನ್ಯಾರನ್ನು ನಂಬೋದು ಅಂತ ಸರ್ವಜ್ಞ ಕೇಳ್ತಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಮೀ ಸೇಯಿಂಗ್. ಇನ್ಫ್ಯಾಕ್ಟ್ ನಾನು ನಂಬಿ ಅಂತ ಸಹಜವಾಗಿ ಹೇಳ್ತಿದ್ದೆ. ಯಾವಾಗ ನಾವೆಲ್ಲರೂ ಸತ್ಯಯುಗದಲ್ಲೋ ಅಥವಾ ತ್ರೇತಾಯುಗದಲ್ಲೋ ಇದ್ದಿದ್ರೆ ನಂಬಿ ಅಂತ ಹೇಳ್ಬಿಡ್ತಿದ್ದೆ. ದ್ವಾಪರ ಯುಗದಲ್ಲೂ ಇಲ್ಲ, ನಾವಿರೋದು ಕಲಿಯುಗದಲ್ಲಿ. ಸೊ ದಯವಿಟ್ಟು ನಾವು ಯಾರೂ ನಂಬಾರ್ದು. ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್. ಓಕೆ, ವಿಶೇಷವಾಗಿ ದುಡ್ಡಿನ ವಿಚಾರದಲ್ಲಂತೂ ಯಾರನ್ನು ನಂಬಲೇಬಾರ್ದು. ನನ್ನ ಹತ್ರ ಒಬ್ಬ ತಾಯಿ ಬರ್ತಾರೆ, ಶಿ ಈಸ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ಒಂದು ತಾಯಿ ಬಂದು ನನ್ನ ಹತ್ರ ಹಂಚ್ಕೊಳ್ತಾರೆ, ಗುರುಗಳೇ ನನಗೆ 2 ಮಕ್ಕಳಿದ್ದಾರೆ, ಮಗ ಮತ್ತು ಮಗಳು. ಮಗಳಿಗೆ ಮದುವೆ ಮಾಡಿ ಕಳಿಸಿದ್ದಾನೆ, ಹಳೆಯ ಜೊತೆ ಇದ್ದಾಳೆ. ನನ್ನ ಮಗ ಮತ್ತು ನಾನು ಮನೆಯಲ್ಲಿದ್ದೇವೆ. ಸೊ ನನ್ನ ಮಗಳು ಒಂದ್ಸಲಿ ಬಂದು ಕೇಳಿದ್ಲು, ನಾನು ತುಂಬ ಕಷ್ಟ ಆಗಿಬಿಟ್ಟಿದೆ, ಸಾಲ ಆಗಿಬಿಟ್ಟಿದೆ, ಅಮ್ಮ ಏನಾದರೂ ಒಂಚೂರು ಹೆಲ್ಪ್ ಮಾಡು ಅಂತೇಳಿ. ಸೊ ತಾಯಿ ಹೇಳಿದ್ರಂತೆ, ಅಮ್ಮ ನನ್ನ ಹತ್ರ ಏನೂ ಇಲ್ಲಮ್ಮ, ಮದುವೆಗೆ ಸಾಲ ಮಾಡಿದ್ದೇವೆ, ಕಷ್ಟಪಟ್ಟು ಮದುವೆ ಮಾಡಿ ಕಳಿಸಿದ್ದೇವೆ, ಐ ಥಿಂಕ್ ಏನು ಮಾಡೋದು, ನನ್ನ ಹತ್ರ ಇಲ್ವೇ ಅಂತ ಹೇಳ್ತಾರೆ. ಆಗ ಮಗಳು ಕೇಳ್ತಾರಂತೆ, ಅಮ್ಮ ಒಂದು ಕೆಲಸ ಮಾಡು, ಹೇಗೂ ಮನೆ ಇದೆಯಲ್ವಾ, ಸೊ ಮನೆ ಮೇಲೆ ನಾನು ಸಾಲ ಮಾಡ್ತೇನೆ, ನಾನೇ EMI ಎಲ್ಲ ಕಟ್ಕೊಂಡು ಹೋಗ್ತೇನೆ, ದಯವಿಟ್ಟು ಅದಾದರೂ ಸಹಾಯ ಮಾಡ್ಬೋದಾ ಅಂತ. ದೆನ್ ತಾಯಿ ಅಂದ್ಕೊಂಡ್ರು, ಓಕೆ ನನ್ನ ಹತ್ರ ಏನೂ ಕೊಡಲಿಕ್ಕಿಲ್ಲ, ಎನಿವೇ ಸಾಲ ಮಾಡಿ ಅವರೇ EMI ಕಟ್ತಾರಂತೆ, ಪರವಾಗಿಲ್ಲ ಅಂತ ಮನೇನ ಅಡ ಹಿಡ್ತಾರೆ. ತಾಯಿ ಬಂದ ಹತ್ರ ಹತ್ಕೊಂಡು ಹೇಳ್ತಿದ್ದಾರೆ, ಗುರುಗಳೇ ಮಾಡಿ ಕೊಟ್ಟ ಮೇಲೆ ಲೋನ್ ಮಾಡ್ಕೊಂಡು 4 ತಿಂಗಳು ಲೋನ್ ಕಟ್ತಾರೆ ನನ್ನ ಮಗಳು. ಅದಾದಮೇಲೆ ಲೋನು ಕಟ್ಟೋದು ಬಿಟ್ಬಿಟ್ಲು, ಕಡೆ ಪಕ್ಷ ಮಾತಾಡೋದು ಇಲ್ಲ, ಅಳಿಯನೂ ಮಗಳು ಮನೆಗೆ ಬರೋದಿಲ್ಲ. ಈಗ ನನ್ನ ಹತ್ರ ಏನು ದುಡ್ಡಿಲ್ಲ, 65 ವರ್ಷ ನನಗೆ. ನನ್ನ ಮಗ ಪಾಪ ಬಡವ, ಅವನ ಕೈಯಲ್ಲೇನೂ ಅವನೇನೂ ತೊಗೊಂಡಿಲ್ವಲ್ಲ ಲೋನು, ಅವನ ಕೈಯಲ್ಲೂ ಕಟ್ಟೋದಕ್ಕಾಗ್ತಿಲ್ಲ. ಸೊ ಏನು ಮಾಡೋದು ಗುರುಗಳೇ? ಈಗ ನನ್ನ ಪರಿಸ್ಥಿತಿ, ನನ್ನ ಮನೆ ಹರಾಜಿಗೆ ಬಂದಿದೆ. ಸೊ ನೀವು ಹೇಳಿ ವೀಕ್ಷಕರೇ, ಏನು ಮಾಡಬೇಕು ಈ ಅಮ್ಮ ಅಂತಂತೇಳಿ. ಶಿ ಟ್ರಸ್ಟೆಡ್, ಅವ್ರ ನಂಬಿಕೆ ಇಟ್ಟಿದ್ದು ಅವ್ರ ಮಗಳ ಮೇಲೆ, ಬೇರೆಯವ್ರ ಮೇಲೆ ಅಲ್ಲ. ಸೊ ತಾಯಿ ಹೇಳ್ತಿದ್ದಾರೆ, ಈಗ ಐ ಥಿಂಕ್ ನಾವು ಬೀದಿ ಪಾಲೇ ಆಗಬೇಕು ಗುರುಗಳೇ, ನನಗೇನಿದೆ ಹೇಳ್ಕೊಡಿ ಅಂತ.
ಕಡೆಗೆ ನನ್ನ ಹತ್ರ ಇರುವಂಥ ಒಂದು ನನಗೆ ಗೊತ್ತಿರೋ ವಿದ್ಯೆ, ಸರ್ವಸಿದ್ಧಿ ಹಣದ ವ್ರತ 63 ದಿನಗಳ ವ್ರತವನ್ನು ಅವ್ರಿಗೆ ತಿಳಿಸ್ಕೊಟ್ಟಿದ್ದೇನೆ. ಖಂಡಿತವಾಗಿಯೂ ಅವ್ರಿಗೆ ಒಳ್ಳೆಯದಾಗುತ್ತೆ. ಜಸ್ಟ್ ರೀಸೆಂಟಾಗಿ ಲಾಸ್ಟ್ ಮಂತ್ ಬಂದಿದ್ದರು. ಅವ್ರಿಗೆ ಸಿಗುತ್ತೆ, ಅವ್ರಿಗೇನಾಗಬೇಕು ಅದಾಗುತ್ತೆ, ಲೋನ್ ತೀರುತ್ತೆ, ಒಳ್ಳೆಯದಾಗುತ್ತೆ. ದಟ್ಸ್ ಅ ಸೆಕೆಂಡ್ ಥಿಂಗ್. ಬಟ್ ದಿಸ್ ಈಸ್ ವಾಟ್ ಇಟ್ ಈಸ್. ಇನ್ನೊಬ್ಬರು ದಾವಣಗೆರೆಯಿಂದ, ಇದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ, 60 ವರ್ಷ ವಯಸ್ಸು. ಸೊ ಮದುವೆ ಆಗಿ ಐ ಥಿಂಕ್ 40 ವರ್ಷ ಆಗಿದೆ. 60 ವರ್ಷಗಳಾದ ಮೇಲೆ ಅವ್ರ ಗಂಡ ಇನ್ನೊಬ್ಬರನ್ನ ಮದುವೆ ಆಗಿಬಿಟ್ಟಿದ್ದಾರೆ. ಈಗ ಮೊದಲನೇ ಹೆಂಡತಿ ಇದ್ದಾರಲ್ವ, ಅವ್ರನ್ನ ಮನೆಯಿಂದ ಆಚೆಗೆ ಹಾಕಿದ್ದಾರೆ. ಇವ್ರ ಹೆಸರಲ್ಲಿ ಏನೂ ಇಲ್ಲ, ಎಲ್ಲ ಅವ್ರ ಗಂಡನ ಹೆಸರಲ್ಲೇ ಇದ್ದಿದ್ದು. ಈಗೇನು ಮಾಡಬೇಕು ಇವರು? ಸೊ ಜಸ್ಟ್ ಬಿ ಮೈಂಡ್ಫುಲ್. ಕಲಿಯುಗ ತುಂಬ ಮುಂದಕ್ಕೆ ರ್ಯಾಪಿಡಾಗಿ ಗ್ರೋತ್ ಆಗ್ತಿದೆ. ನಾಟ್ ಜಸ್ಟ್ ದ್ಯಾಟ್, ಐ ಮೀನ್ ನಿಮಗೆ ಗೊತ್ತಿದೆ, ಶ್ರೀಮಂತರೇ, ನಿಮ್ಗೆ ಗೊತ್ತಿದೆ ಆಲ್ರೆಡಿ ತಂದೆ ತಾಯಿಗಳು ಏನು ಇಟ್ಕೊಳ್ದೇ ಇದ್ದರೆ ಮಕ್ಕಳುಗಳು ಯಾವ ರೀತಿ ನೋಡ್ಕೊಳ್ತಾರೆ ವಯಸ್ಸಾದ ಮೇಲೆ ಅಂತಂತೇಳಿ. ಏನಕ್ಕೆ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಹೆಚ್ಚಾಗಿದ್ದು? ಪ್ರಾಬ್ಲಿ 100 ವರ್ಷಗಳ ಹಿಂದ್ಗಡೆ ಆಶ್ರಮ ಅನ್ನೋದೇ ಗೊತ್ತಿರಲಿಲ್ಲ. ಇವತ್ತೇಕೆ ಎಲ್ಲರೂ ಆಶ್ರಮ ಮಾಡಬೇಕು, ಆಶ್ರಮಗಳಾಗಬೇಕು ಅಂತ ಕೋರ್ಕೊಳ್ತೀವಿ? ಬಿಕಾಸ್ ಪೀಪಲ್ ಡೋಂಟ್ ಟು ಟೇಕ್ ಕೇರ್ ದೇರ್ ಓನ್ ಪೇರೆಂಟ್ಸ್. ತಂದೆ ತಾಯಿನ ಮನೇಲಿ ಇಟ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಯು ಜಸ್ಟ್ ನೀಡ್ ಟು ಬಿ ಅವೇರ್ ದ್ಯಾಟ್ ಓಕೆ, ವೆನ್ ಇಟ್ ಕಮ್ಸ್ ಟು ಮನಿ, ಡೋಂಟ್ ಟ್ರಸ್ಟ್ ಎನಿಬಡಿ. ವೆನ್ ಐ ಸೇ ಎನಿಬಡಿ, ಟ್ರಸ್ಟ್ ಯುವರ್ ಸೆಲ್ಫ್. ಬಿಕಾಸ್ ನಮ್ಮೊಳಗಡೆ ಯೂನಿವರ್ಸ್ ಇದೆ, ನಮ್ಮೊಳಗಡೆ ಪರಬ್ರಹ್ಮ ಇದ್ದಾನೆ, ಅವನ್ನ ನಂಬಿದ್ರೆ ಸಾಲದ. ಸೊ ಪ್ರೀತಿ ಮಾಡಿ, ಎಲ್ಲರನ್ನೂ ವಿಶ್ವಾಸದಿಂದ ನೋಡ್ಕೊಳ್ಳಿ. ಬಟ್ ವೆನ್ ಇಟ್ ಕಮ್ಸ್ ಟು ಟ್ರಸ್ಟ್, ಐ ಥಿಂಕ್ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಈ ನಂಬಿಕೆಗಳಿಂದ ದುಡ್ಡು ಕಳ್ಕೊಂಡಿರೋದು ಹೆಚ್ಚು, ಪಡ್ಕೊಂಡಿರೋದಕ್ಕಿಂತ. ಸೊ ಲೆಟ್ ಇಸ್ ಅವಾಯ್ಡ್. ಖಂಡಿತವಾಗ್ಲೂ ಹೌದು. ಸಾಕಷ್ಟು ಜನರನ್ನು ನಂಬಿ ತುಂಬ ಜನ ದುಡ್ಡು ಕಳ್ಕೊಂಡಿರ್ತಾರೆ. ಯಾಕೆ ನಂಬಬೇಕು ನಂಬಬಾರ್ದು ಅನ್ನೋದಕ್ಕೆ ಒಳ್ಳೆ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೀರಾ. ಗುರುಗಳೇ, ಸಾಕಷ್ಟು ಜನ ಕಾಯ್ತಿರ್ತಾರೆ, ನಾವು ಶ್ರೀಮಂತರಾಗಬೇಕು, ಏನಾದ್ರು ಸಣ್ಣದಾಗಿ ನಾವು ಶುರು ಮಾಡ್ಬೋದಾ ಅಂತ. ಅವರಿಗೆ ಏನಾದ್ರು ಒಂದು ಟೆಕ್ನಿಕ್ ಅಥವಾ ಮಂತ್ರ ಅಥವಾ ತಂತ್ರ ತಿಳಿಸ್ಕೊಡ್ಬೋದಾ? ವೆಲ್ ನಾನು ಹೇಳ್ದಲ್ವ, ಸರ್ವಸಿದ್ಧಿ ವ್ರತ ಅಂತಂತೇಳಿ ಕಡೆಯ ಲಾಸ್ಟ್ 2 ವರ್ಕ್ಶಾಪ್ಗಳಿಂದ ನಾನು ಇದನ್ನು ಹೇಳ್ಕೊಡ್ತಿದ್ದೇನೆ. ನೀವು ನೋಡಿ, ಅಯ್ಯಪ್ಪ ಸ್ವಾಮಿ ಮಾಲೆ ಆಗಿದಾಗ 40 ದಿನ ವ್ರತ ಮಾಡ್ತೇವೆ. ಇನ್ಫ್ಯಾಕ್ಟ್ ಮಹಾಶಿವರಾತ್ರಿ ಇಡೀ ದಿನ ಜಾಗರಣೆ ಮತ್ತು ವ್ರತ ಮಾಡ್ತೇವೆ. ಈ ರೀತಿ ಸಂಕಷ್ಟಿ ಮತ್ತು ಹಲವಾರು ದಿನಗಳು ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿದೆ. ಇದೆಲ್ಲ ಮಾಡೋದರ ಉದ್ದೇಶ ನಮ್ಮಲ್ಲಿ ಏನು ಸಂಕಲ್ಪ ಇದೆಯೋ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಮುಂಬರುವ ವರ್ಕ್ಶಾಪು ತುಂಬ ವಿಶೇಷವಾಗಿದೆ. ಹಲವಾರು ದೋಷ ಮುಕ್ತಪಡಿಸ್ಕೊಳ್ಳೋದಕ್ಕೆ ಈ ಕಾರ್ಯಾಗಾರ ಆಗಿದೆ. ಯಾವುದಾದ್ರೋ ಮೂಲಕ ದೋಷಗಳು ನಮ್ಮ ಮೇಲೆ ಬಂದುಬಿಟ್ಟಿರುತ್ತೆ. ಆ ದೋಷಗಳನ್ನೆಲ್ಲ ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಈ ಕಾರ್ಯಾಗಾರ ಆಗಿದೆ. ಯಾವಾಗ ನಮ್ಮ ಮನಸ್ಸು ಸರೋಗುತ್ತೋ ಆವಾಗಿಂದ ನಾವು ಬರೀ ನೋಡೋದಿಲ್ಲ. ನೋಟ ಬೇರೆ, ದೃಷ್ಟಿ ಬೇರೆ. ಸೊ ನಮ್ಗೆ ಯಾಕೆ ದುಡ್ಡು ಅಟ್ರ್ಯಾಕ್ಟ್ ಆಗ್ತಿಲ್ಲ, ನಮ್ಗೆ ಯಾಕೆ ಆಪರ್ಚುನಿಟೀಸ್ ಅಟ್ರ್ಯಾಕ್ಟ್ ಆಗ್ತಿಲ್ಲ, ನಾವು ಯಾಕೆ ಶ್ರೀಮಂತರಾಗ್ತಿಲ್ಲ ಅನ್ನೋದಕ್ಕೆ ಕಾರಣ ನಮ್ಮ ಕಣ್ಣಿನ ದೃಷ್ಟಿನೇ ಆಗಿದೆ. ಇದು ದೃಷ್ಟಿಯಲ್ಲ, ನೋಟವಾಗಿದೆ. ಎಲ್ಲಿ ತನಕ ಬರೀ ನೋಡ್ತೇವೋ ಅಲ್ಲಿ ತನಕ ನೋಡೋದಕ್ಕೆ ಸಿಗುತ್ತಷ್ಟೇ. ಬಟ್ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಆ ದೃಷ್ಟಿ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಕಾರ್ಯಾಗಾರಕ್ಕೆ ವಿಶೇಷವಾಗಿ ಮುಂಬರುವ ಕಾರ್ಯಾಗಾರಕ್ಕಂತೂ ಯಾರು ಮಿಸ್ ಮಾಡಿಕೊಳ್ಳೇಬಾರದು. ಬಿಕಾಸ್ ದಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಸ್ಪೆಷಲ್. ಸೊ ಎಲ್ಲರೂ ಬನ್ನಿ. ಗುಡ್ ಶೆಪರ್ಡ್ ಆಡಿಟೋರಿಯಮಲ್ಲಿ ನಡೀತಿದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ಟೆಕ್ನಿಕ್ ಮೇಡಮ್ ಕೇಳಿದ್ದಕ್ಕೆ ನಿಮಗೋಸ್ಕರ ತಿಳಿಸ್ತಿದ್ದೀನಿ. ಯಾರೂ ನಂಬಾರ್ದು ಅಂತಂತ ಹೇಳಿದೆ. ಹಾಗಾದರೆ ನಮ್ಮನ್ನಾದರೂ ನಾವು ನಂಬಬೇಕಲ್ವಾ? ಸೊ ನಮಗಾಗಿ ಏನಾದರೂ ಒಂದು ಮಾಡ್ಕೋಬೇಕಲ್ವಾ? ಎಲ್ಲರೂ ಒಂದು ಇಂಡಿವಿಜುವಲ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಇಸ್ ಗೋಯಿಂಗ್ ಟು ಬಿ ವೆರಿ ಪರ್ಸ್ನಲ್ ಅಕೌಂಟ್. ಯಾರಿಗೂ ತಿಳಿಸ್ಬಾರ್ದು ಈ ಅಕೌಂಟ್ ಬಗ್ಗೆ. ಇದು ನಿಮ್ಮ ಓನ್, ನಿಮಗೆ ಮಾತ್ರ ಇರುವಂಥ ಅಕೌಂಟ್. ಯೂಶ್ವಲಿ ಬ್ಯಾಂಕ್ ಅಕೌಂಟ್ ಆಗಲಿ ಅಥವಾ ಡಿಮ್ಯಾಟ್ ಅಕೌಂಟ್ ಆಗಲಿ ಓಪನ್ ಮಾಡೋದಾದರೆ ದ ಬೆಸ್ಟ್ ಡೇ ಟು ಓಪನ್ ದಿ ಅಕೌಂಟ್ ಈಸ್ ಆನ್ ಫ್ರೈಡೇ. ಸೊ ಶುಕ್ರವಾರ ದಿನದಂದು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಸೊ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಪ್ರತಿ ತಿಂಗಳು ಅದಕ್ಕೆ ಅಮೌಂಟು ಡೆಪಾಸಿಟ್ ಮಾಡ್ತಾ ಇರಬೇಕು. ಆರ್ ಇಫ್ ಯು ಕೆನಾಟ್ ಓಪನ್ ಅ ಡಿಮ್ಯಾಟ್ ಅಕೌಂಟ್, ಅಟ್ಲೀಸ್ಟ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಅದರಲ್ಲಿ ದುಡ್ಡು ಡೆಪಾಸಿಟ್ ಮಾಡ್ತಿರಬೇಕು. ಇದನ್ನು ನಿಮ್ಮ ಮಕ್ಕಳಿಗೂ, ನಿಮ್ಮ ಗಂಡನಿಗಾಗಲಿ ಅಥವಾ ಗಂಡ ಹೆಂಡತಿಗಾಗಲಿ ಅಥವಾ ಯಾರೇ ಸ್ನೇಹಿತರಿಗೆ ಯಾರಿಗೂ ಹೇಳಬಾರ್ದು. ಇದರಲ್ಲಿ ಗೂಗಲ್ ಪೇ, ಫೋನ್ಪೇ ಎಲ್ಲ ಅವಶ್ಯಕತೆ ಇಲ್ಲ. ಜಸ್ಟ್ ಡೆಪಾಸಿಟೆಡ್ ದೇರ್. ನಿಮಗೆ ಯಾವಾಗ ಬೇಕೋ ಅದನ್ನು ಅನುಭವಿಸೋದಕ್ಕೆ ಅದು ನಿಮಗೆ ಇಟ್ಕೊಂಡಿರಬೇಕು. ಒಬ್ಬೊಬ್ಬರೇ ಟ್ರಿಪ್ ಹೋಗಿ, ಒಬ್ಬೊಬ್ಬರೇ ಸಮುದ್ರದ ಹತ್ರ ಹೋಗಿ, ಒಬ್ಬೊಬ್ಬರೇ ಒಳ್ಳೆ ಕಾಫಿ ಹೋಗಿ ಬನ್ನಿ, ಒಳ್ಳೆ 5 ಸ್ಟಾರ್ ಹೋಟ್ಲಿಗೆ ವಿಸಿಟ್ ಕೊಡಿ. ಜಸ್ಟ್ ಎಂಜಾಯ್ ಮ್ಯಾನ್, ಬಿಕಾಸ್ ಯು ಆರ್ ಬೆಸ್ಟ್ ವಿತ್ ಯುವರ್ ಸೆಲ್ಫ್. ಟ್ರಸ್ಟ್ ಮೀ,
nobody likes to keep anybody around you when you are in washroom, will you? ಎಲ್ರಿಗೂ ಅಷ್ಟೇ, ನಾನು ಸ್ನಾನ ಮಾಡ್ತಿರ್ತೀನಿ, ಜಸ್ಟ್ ಬಿಕಾಸ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಐ ವಿಲ್ ನಾಟ್ ಬಿ ಕಂಫರ್ಟೇಬಲ್ ಇಫ್ ಮೈ ಬೆಸ್ಟ್ ಫ್ರೆಂಡ್ ಈಸ್ ಇನ್ ದಿ ವಾಶ್ರೂಮ್, ಆರ್ ಇಟ್ ಕುಡ್ ಬಿ ಮೈ ಮದರ್, ನನ್ನ ತಾಯಿ ನಂಗೆ ತುಂಬ ಇಷ್ಟ ಅಂತಂತೇಳಿ ಇಷ್ಟು ವಯಸ್ಸಾದ್ಮೇಲೆ ನನ್ನ ತಾಯಿ ನನ್ನ ಜೊತೆ ಇಟ್ಕೊಂಡು ನಾನು ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಕುಡ್ ಬಿ ಮೈ ವೈಫ್ ಆರ್ ಇಟ್ ಕುಡ್ ಬಿ ಮೈ ಚಿಲ್ಡ್ರನ್. ಸೊ ಯು ಆರ್ ವಿತ್ ಯೋರ್ ಸೆಲ್ಫ್. ನಿನ್ನ ಜೊತೆ ನೀನು ಅದ್ಭುತವಾಗಿರ್ಬೋದು, ನಿನಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ಯಾರ್ಯಾರಿಗೋ ಬದುಕೋದನ್ನು ಬಿಟ್ಟು ಅಟ್ಲೀಸ್ಟ್ ಇನ್ನು ಮುಂದೇನಾದರೂ ನಮಗೋಸ್ಕರ ನಾವು ಬದುಕೋದಕ್ಕೆ ಪ್ರಯತ್ನ ಪಡೋಣ. ಎಲ್ಲರೂ ಶ್ರೀಮಂತರಾಗೋಣ, ಎಲ್ಲರೂ ಸಂತೋಷವಾಗಿರೋಣ. ಧನ್ಯವಾದಗಳು ಗುರುಗಳೇ. ತುಂಬಾ ಸಿಂಪಲ್ಲಾಗಿ ಹೇಗೆ ನಾವು ಬೇಸಿಕ್ಕಾಗಿ ಒಂದು ಇದನ್ನು ಮಾಡ್ಕೊಳ್ಬೇಕು, ಮನಿ ಈಸ್ ಹ್ಯಾಪಿನೆಸ್ ಅನ್ನೋದನ್ನು ಕಂಡ್ಕೊಳ್ಳೋಕ್ಕೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಗುರುಗಳು ಸಿಂಪಲ್ಲಾಗಿ ಟಿಪ್ಸನ್ನು ತಿಳಿಸ್ಕೊಟ್ರು, ಜೊತೆಗೆ ಯಾರನ್ನು ನಂಬಬೇಕು, ಹೇಗೆ ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಇಡಬೇಕಾಗುತ್ತೆ, ಜೊತೆಗೇ ಈ ಟೆಕ್ನಿಕ್ಸನ್ನು ಫಾಲೋ ಮಾಡೋದ್ರಿಂದ ಯಾವ ರೀತಿಯಾದಂಥ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ನೀವು ಕೂಡ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಪ್ಪದೇ ವರ್ಕ್ಶಾಪನ್ನು ಅಟೆಂಡ್ ಮಾಡಿ. ಹಾಗೆಯೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೆಚ್ಚು ನೀವು ಹೇಗೆ ಶ್ರೀಮಂತರಾಗ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.